ಸರ್ ಏನಿಲ್ಲ, ನಾನು ಒಂದು ಹವ್ಯಾಸಿ ಪತ್ರಕರ್ತ ರೀ. ನಾಳೆ ರಾಖಿ ಹಬ್ಬನ ಉದ್ದೇಶಕ್ಕೆ ಒಂದ್ ದಿವಸ ಬಿಫೋರ್ ನಮ್ಮ ಅಳಿಯ, ನಾನು, ನಮ್ಮ ಮಕ್ಕಳು ಎಲ್ಲಾರು ಸೇರಿ ಮನೆಯಾಗ ಟಿವಿ ನೋಡ್ಕೊಂಡ ಕುಂತಿದ್ವಿ ಸರ್. ಅಚಾನಕ್ ಆಗಿ ಕಮ್ರಿಪೇಟ್ ಪೊಲೀಸ್ ಠಾಣೆ ಪತ್ತಾರ್ ಅಂತೇಳಿ ಸರಿ ಬಂದವ್ರೆ 5 ಮಂದಿ ಬಂದಾರ ಸರ್. ಫುಲ್ ಟೈಟ್ ಆಗಿ ಬಂದಾರಿ. ಭರತ್ ನೀವೇ ಅಂತ ಕೇಳಿದ್ರು. ಹೌದ್ರಿ ಸರ್ ಅಂತ ಹೇಳಿ ಇಮ್ಮಿಡಿಯೇಟ್ಲಿ ದೊಡ್ಡ ದೊಡ್ಡ ಬಡಗಿದಾವ್ ಸರ್, ತಗೊಂಡು ಹೊಡೆದು ಅದು ಏನ್ ಮ್ಯಾಟ್ರ್ ಹೇಳಕ್ಕೂ ಕೊಟ್ಟಿಲ್ಲ, ಕರ್ಕೊಂಡೋದು ಪೊಲೀಸ್ ಸ್ಟೇಷನ್. ಇಲ್ಲ ಸರ್, ಕಾರಣ ಕೇಳಕ್ ಚಾನ್ಸ್ ಇಲ್ಲ, ಅಲ್ರಿ ಹೊಡ್ಯಾಕತ್ತಾರ ಅವ್ರು. ಪತ್ರಕರ್ತನ ಮೇಲೆ ಹುಬ್ಬಳ್ಳಿ ಪೊಲೀಸ್ ಮೆರೆದಿದ್ದಾರೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ. ಪತ್ರಕರ್ತನ ಮೇಲೆ ಹುಬ್ಬಳ್ಳಿ ಪೊಲೀಸರು ಅಟ್ಟಹಾಸ ಮೆರೆದಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದ್ರೆ, ಪತ್ರಕರ್ತ ಭರತ್ ಕಾಟವೆ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಿದ್ದಾರೆ. ಪತ್ರಕರ್ತನ ಮೇಲೆ ಹುಬ್ಬಳ್ಳಿ ಪೊಲೀಸರು ಅಟ್ಟಹಾಸ ಮೆರೆದಿದ್ದು, ಭರತ್ ಕಾಟವೆ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಿದ್ದಾರೆ. ರಾತ್ರಿ ವೇಳೆ ಮನೆಗೆ ನುಗ್ಗಿ ಹಲ್ಲೆ ನಡೆಸಿರುವಂತ ಪೊಲೀಸರು ರಾತ್ರಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಏನ್ ಹೇಳ್ಬೇಕು? ಹುಬ್ಬಳ್ಳಿಯ ಕಮರಿಪೇಟೆ ಪೊಲೀಸರಿದ್ದ ಇದೆಂತ ಕೃತ್ಯ? ಪೊಲೀಸರು ರಾತ್ರೋರಾತ್ರಿ ಮನೆಗೆ ನುಗ್ಗಿ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಕಾರಣ ಇಲ್ಲದಂತೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಪತ್ರಕರ್ತ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಮೇಲೆ ಪತ್ರಕರ್ತ ಭರತ್ ಕಾಟವೆ ಆರೋಪವನ್ನ ಮಾಡ್ತಾ ಇರುವಂತದ್ದು, ಕಾರಣಗಳಿಲ್ಲದೆ ರಾತ್ರೋರಾತ್ರಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಒಂದಷ್ಟು ಆರೋಪ ಕೇಳಿ ಬರ್ತಾ ಇದೆ. ಪತ್ರಕರ್ತನ ಮೇಲೆ ಹುಬ್ಬಳ್ಳಿ ಪೊಲೀಸರು ಅಟ್ಟಹಾಸ ಮೆರೆದಿದ್ದಾರೆ. ಪತ್ರಕರ್ತ ಮೇಲೆ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ. ರಾತ್ರಿ ವೇಳೆ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯ ಕಮರಿಪೇಟೆ ಪೊಲೀಸರಿಂದ ನಿಜಕ್ಕೂ ಇದೆಂತ ಕೃತ್ಯ? ರಾತ್ರೋರಾತ್ರಿ ಮನೆಗೆ ಹೋಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನು ಒಂದು ಕಾರಣ ಏನಿರ್ಬೋದು? ಕಾರಣಗಳಿಲ್ಲದೆ ಹಲ್ಲೆ ಮಾಡ್ತಾ ಇದ್ದಾರೆ, ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಪತ್ರಕರ್ತ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಪೊಲೀಸರ ಮೇಲೆ ಪತ್ರಕರ್ತ ಭರತ್ ಕಾಟವೆ ನಂದೇನು ತಪ್ಪೇ ಇಲ್ಲ, ತಪ್ಪಿಲ್ಲದೆ ಇದ್ರು ರಾತ್ರೋರಾತ್ರಿ ಬಂದು ನನಗೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. Yeah.